ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಡದಲ್ಲಿ ಕೆಂದಾವರೆಯಾಗಿ ತೇದವನು, ಮಾವಿನ ಹಣ್ಣಲ್ಲಿ ಮಳ್ಳಗೆ ಸೇರಿ ಮಾಗರ್ತಿ ಒಡಲ ಸೇರಿದವನು. ಏಳ್ಮಲೆ ಕತ್ತು ಏಕಾಂಗಿ ವಸ್ತು, ಏಳ್ಮಲೆ ಕತ್ತು ಏಕಾಂಗಿ ವಸ್ತು, ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಡದಲ್ಲಿ ಕೆಂದಾವರೆ. ವೆಲ್ಕಮ್ ಟು IYB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹರೀಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ. ಉದ್ಭವ ಆಗಿರುವಂಥ ಮಹದೇಶ್ವರ ಸ್ವಾಮಿ ಬೆಟ್ಟ ಅಂತ ಸುನ್ಘಟ್ಟ ಅಂತ, ಇದು ಕನಕಪುರ ತಾಲೂಕು ಚಾಕನಹಳ್ಳಿ ಪಂಚಾಯತಿಯಲ್ಲಿ ಬರುವಂಥದ್ದು. ಸ್ನೇಹಿತರೆ, ಇದ್ರ ವಿಶೇಷತೆ ಏನು, ಇದ್ರ ಮಹಿಮೆ ಏನು, ಇಲ್ಲಿ ಯಾವ ಕಾಲದಲ್ಲಿ ಬಂದು ನೆಲೆ ಆಯಿತು ಸ್ವಾಮಿ ಮಹದೇಶ್ವರ ಲಿಂಗ, ಯಾವ ಥರ ಉದ್ಭವ ಆಯಿತು, ಮತ್ತು ಕಾಲಂಗೆ ಲಿಂಗ ಎತ್ತರಕ್ಕೆ ಬೆಳೀತಾ ಇರೋದು ಇದೆ ಸ್ನೇಹಿತರೆ. ಇದು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಈ ಪ್ರಧಾನ ಈ ದೇವಸ್ಥಾನ ಮಹದೇಶ್ವರ ಸ್ವಾಮಿ ಪೂಜೆ ಮಾಡುವಂಥ ಪ್ರಧಾನ ಅರ್ಚಕರಾದಂಥ ಮಹದೇಶ್ವಾಮಿ ಅವರು ಇನ್ಫಾರ್ಮ್ ಮಾಡ್ತಾರೆ ನಮಗೆ. ಸ್ನೇಹಿತರೆ, ಬನ್ನಿ ಅವ್ರ ಬಯಲು ಕೇಳೋಣ. ನಮಸ್ಕಾರ ಮಹದೇಶ್ವಾಮಿ ಅವರೇ. ಇಲ್ಲಿ ಮಹದೇಶ್ವರ ಸ್ವಾಮಿ ಇಲ್ಲಿ ಒಂದು 500-600 ವರ್ಷ ಇತಿಹಾಸ. ಇಲ್ಲಿ ಕಾಡು ಜನಗಳಿಗೆ ಭಗವಂತ ಇಲ್ಲಿ ಸಿಕ್ಕಿರೋವಂಥದ್ದು. ಆ ಕಾಡು ಜನ ನಿರ್ಮಿಸಿರುವಂಥ ದೇವಸ್ಥಾನ ಆಗ ಕಾಡುಗಳಲ್ಲಿ ಕಟ್ಟಿ ಬಿಟ್ಬಿಟ್ಟು ಹೋಗಿದ್ರು. ಅದನ್ನು ಇಲ್ಲಿ ಜಾಗೀರ್ದಾರಂತೆ ಯಾರೋ ಇದ್ದರಂತೆ, ಅವರ ಕನಸಿನಲ್ಲಿ ಹೋಗಿ ನಾನು ಇಲ್ಲಿ ಮಹದೇಶ್ವರ ಅಂತ ನೆಲೆಗೊಂಡಿದ್ದೀನಿ, ನನಗೊಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮಾಲಿಂಗ ಸ್ವಾಮಿಗಳು ಅಂತ ಇದ್ದರು. ಅವರ ಕನಸಲ್ಲಿ ಹೋಗಿ ಹೇಳಿದಾಗ ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಮಾಮೂಲಿ ತಲೆ ಮೇಲೆ ಹೊತ್ಕೊಂಡ್ಬಂದು ಮರಳು ಕಲ್ಲು ಎಲ್ಲ ತಗೊಂಡ್ಬಂದು ಒಂದು ದೇವಸ್ಥಾನ ಮಾಡ್ತಾರೆ. ಇದು ಸ್ನೇಹಿತರೆ, ಫುಲ್ ಡೀಟೇಲ್ ನಾವು ವಿವರಣೆ ಎಲ್ಲ ಕೊಡ್ಕೋತಾವ. ನಾವು ದೇವ್ರ ಮುಂದೆ ವಿವರಣೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ, ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಕೂಡ ಕೊಡಿ ಸ್ನೇಹಿತರೆ. ಯಾಕಂದರೆ ನಾನು ಐತಿಕ ಪ್ಲೇಸಸ್ನ ಮತ್ತು ಐತಿಕ ಸ್ಥಳನ ಮತ್ತು ನಮ್ಮ ಹಿಂದೂ ಸಂಸ್ಕಾರ ಇರುವಂಥದ್ದನ್ನ ಯಾವ ಕಾಲದಿಂದ ಬಂದಿರೋದನ್ನೆಲ್ಲ ತೋರಿಸ್ತಾ ಹೋಗ್ತಾ ಇದ್ದೀನಿ. ಹಳೆ ವೀಡಿಯೋದಲ್ಲೆಲ್ಲ ನೋಡ್ಬೋದು ನೀವು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ಸ್ನೇಹಿತರೆ ನಾನು ಇನ್ನೂ ಹೆಚ್ಚಿಗೆ ತೋರ್ಸೋಕ್ಕಾಗೋದು. ನನ್ನ ಕೆಲಸ ಎಲ್ಲ ಬಿಟ್ಟು ನಾನು ನಿಮಗೋಸ್ಕರ ಪ್ರೇಕ್ಷಕರಿಗೋಸ್ಕರ ನಾನೆಲ್ಲ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಸ್ನೇಹಿತರೆ. ಈ ಎಪಿಸೋಡ್ ನಾನು ನಿಮಗೆ ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಮುಖಾಂತರ. ಸ್ಟಾರ್ಟ್ ಒಂದು ಚಿಕ್ಕದಾಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಲೆಟ್ಸ್ ಕಮ್ ಸ್ನೇಹಿತರೆ. ಸ್ನೇಹಿತರೆ, ಫೈನಲಿ ನಾವು ಒಳ್ಳೆ ಹತ್ರ ಬಂದಿದ್ದೀವಿ, ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದ್ರ ಮಹಿಮೆ ಏನು, ಇದು ಯಾವ ಕಾಲದಲ್ಲಿ ಆಯಿತು, ಇದು ಬರೋಕ್ಕಿಂತ ಮುಂಚೆ ಏನಾಗುತ್ತಿದೆ, ಯಾವ ಕಾಲದಲ್ಲಿ ಆಗಿ ಈ ಸ್ವಾಮಿ ಮಹದೇಶ್ವರ ಸ್ವಾಮಿ ಶಿವಲಿಂಗ ಉದ್ಭವ ಆಗಿ ಅದಕ್ಕಿಂತ ಬತ್ತ ಯಾವ ಥರ ಅದು ಎತ್ತರಕ್ಕೆ ಬೆಳೀತಾ ಹೋಯಿತು ಅನ್ನೋದನ್ನ ವಿವರಣೆಯಾಗಿ ನಮ್ಮ ಪ್ರಧಾನ ಅರ್ಚಕರಾದಂಥವರು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಹೇಳಿ. ಇದು 500-600 ವರ್ಷದ ಪುರಾತನ ದೇವಸ್ಥಾನ. ಇಲ್ಲಿ ಸ್ವಾಮಿ ಕಾಡು ಜನಗಳಿಗೆ ಸ್ವಾಮಿ ಸಿಕ್ಕಿರುವಂತು. ಇಲ್ಲಿ ಕಾಡು ಗೆಣಸಾಗಿ ಬರಬೇಕಾದ್ರೆ ಹೊಡೆದ್ಬಿಟ್ಟು ಸ್ವಾಮಿ ಮಂಡ್ಯ ಮೇಲೆ ಏಟಾಗಿದೆ. ಆ ಏಟಾದ ಕಾಲದಾಗ ಅವ್ನು ಮೂಚೆ ಹೋಗ್ಬಿಡ್ತಾನೆ. ಈ ಮೂಚೆ ಹೋಗ್ಬಿಡೋದಲ್ಲ ಅಂತ ಎದ್ದು ಅದು ಬಗ್ಗೆ ನೋಡಿದಾಗ ಆ ಬಿದ್ರಿಗೆಡ್ಡೆಯಲ್ಲಿ ಬರುವಂಥ ಉದ್ಭವ ಆಗಿಷ್ಟುದ ಕಾಣ್ತಾ ಇರ್ತದೆ ಲಿಂಗು. ಅದು ಹೋಗ್ಬಿಟ್ಟು ಜಾಗೀರ್ದಾರ ಅಂತ ಇರ್ತಾರೆ, ಇಲ್ಲಿ ತರಕ್ಕೆ ಆಗ್ತಾ ಇದೆ ಬನ್ನಿ ಅಂತ ತೋರಿಸಿದಾಗ ಅವ್ರ ಕನಸಲ್ಲಿ ಹೋಗ್ಬಿಟ್ಟು ಭಗವಂತ ನಾನು ಇಲ್ಲಿ ನೆಲೆಗೊಂಡಿದ್ದೀನಿ, ನಾನು ಉದ್ಭವ ಮಹದೇಶ್ವರ ಸ್ವಾಮಿ ಅಂತ ಹೇಳಿದಾಗ ಅವರು ಈ ಕಾಡುಗಳಲ್ಲಿ ಕಟ್ಬಿಟ್ಟು ದೇವಸ್ಥಾನ ಹೋಗಿರ್ತಾರೆ. ಅದು ಬಿದ್ದೋಗ್ಬಿಟ್ಟಿರ್ತದೆ. ಪುನಃ ಅದನ್ನ ಜೀರ್ಣೋದ್ಧಾರ ಮಾಡಬೇಕು, ಇದು ಈ ದೇವಸ್ಥಾನ ಆಗಲ್ಲ ಅಂತ ಅಂದ್ಬಿಟ್ಟು ಮಾಲಿಂಗ ಸ್ವಾಮಿಗಳು ಅಂತ ಇವ್ರ ಕಾಲದಲ್ಲಿ ಕನಸಲ್ಲಿ ಹೋಗಿ ಭಗವಂತ ಮಾತಾಡಿರ್ತಾರೆ. ಅವರು ಬಂದು ಇಲ್ಲಿ ಗ್ರಾಮದ ಜನ ಜೊತೆ ಮಾತಾಡಿ ಇಲ್ಲಿ ಭಗವಂತ ನೆಲೆಗೊಂಡಿದ್ದಾರೆ ಮಹದೇಶ್ವರ ಅಂತ, ಅವನಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅವ್ರು ಮಾತಾಡಿ ಇಲ್ಲಿ ಕೊಟ್ಟಿರೋ ದಾನದಲ್ಲಿ ಭಗವಂತನಿಗೆ ಒಂದು ಕಲ್ಲಲ್ಲಿ ದೇವಸ್ಥಾನ ನಿರ್ಮಿಸ್ತಾರೆ ಮಾಲಿಂಗ ಸ್ವಾಮಿಗಳು. ಆವಾಗ ನಿರ್ಮಿಸಿದ ಕಾಲದಲ್ಲಿ ಭಗವಂತ ಚಿಕ್ಕದಾಗಿರ್ತದೆ, ಉತ್ತುದ ಕಾವಿಲಿ ಬಿದ್ರಿಗೆಡ್ಡೆ ಉದ್ಭವ ಆಗಿರುವಂಥ ಮೂರ್ತಿ ಇದು. ಸ್ವಾಮಿ ಕಾಣ್ತಾ ಇರಲಿಲ್ಲ. ಅದು ಅಪ್ಪ ಈ ಕೆಳಗಡೆ ನೆಲೆಗೊಂಡ್ರೆ ಜನ ಯಾರು ನೋಡ್ತಾರೆ ನೀನು ಅಂತ ಮೇಲೆ ಕೆತ್ತಬೇಕು ಅನ್ನೋ ಪ್ರಯತ್ನ ಪಡ್ತಾರೆ. ಆ ಉತ್ತುದ ಕಾವಿಗಳು ಬರೀ ಹಾವೇ ಬರ್ತಾರೆ. ಈ ಹಾವುಗಳು ಈ ಥರ ಬಂದ್ಬಿಟ್ರೆ ಜನ ಯಾರು ಬರ್ತಾರೆ ಹೊರಗಡೆಗೆ, ನೀವು ಜಾಗಕ್ಕೆ ಹೋಗಿ ಸೇರ್ಕೊಂಡಾಗ ದೇವಸ್ಥಾನ ಭಾಗ ಒಂದು ಉದ್ದ ಇರ್ತದೆ, ಉತ್ತಕ್ಕೆ ಹೋಗಿ ಭಗವಂತ ಹಾವು ಸೇರ್ಕೊಳ್ತದೆ. ಆವಾಗ ಭಗವಂತನ ಒಂದು 8 ಅಡಿ 9 ಅಡಿ ಬಗೀತಾರೆ, ಬಟ್ ಅದು ತಳಪಡ ಸಿಗ್ತಾ ಇಲ್ಲ. ಆವಾಗ ಜನ ಎದ್ಕೊಂಡು ಹೊರಟೋಗ್ಬಿಡ್ತಾರೆ, ಬಗೀಕಾಗಲ್ಲ ಅಂತ. ಭಗವಂತನ ಜೊತೆ ಮಾತಾಡಿ ಮಾಲಿಂಗ ಸ್ವಾಮಿ ಚಿಕ್ಕದಾಗಿದೆ, ಅದು ಬಗೀತಾನೆ ಇದ್ರು ಭಾಳ ಅದು ತಳಪಡ ಸಿಗಲಿಲ್ಲ. ಸ್ನೇಹಿತರೆ, ಎಷ್ಟೇ ಬಗೆದ್ರು ಕೂಡ ತಳಪಡ ಸಿಗಲಿಲ್ಲ ಅದು. ಆಮೇಲೆ ಲಾಸ್ಟಲ್ಲಿ ಆವಾಗ ಮಾಲಿಂಗ ಸ್ವಾಮಿಗಳು
ಭಕ್ತಿಯಿಂದ ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ ಭಗವಂತ. ಭಗವಂತ ನೆಲಗೆ ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಹೈಟ್ ಆಗಬೇಕು ಅಂದಾಗ ಆ ಭಗವಂತನ ಹಿಂಗೆ ಮುಟ್ತಾರೆ ಅಷ್ಟೇ. ಮುಟ್ಟಿದಾಗ ಸ್ಪರ್ಶಿಕೆನೇ ಭಗವಂತ ಮೇಲೆ ಬಂದ್ಬಿಡ್ತಾನೆ. ಮೇಲೆ ಬಂದ್ಬಿಟ್ಟಾಗ ಅವ್ರು ಗಡಗಮ್ಮ ಅಂತ ಎದುರುಗಡೆ ಇರ್ತದೆ, ಆ ಗಡಗಮ್ಮನಿಂದ ಸೂತ್ರ ಕೊಟ್ಟಿರ್ತಾರೆ, ಇಷ್ಟುದ್ದ ಬರಬೇಕು ಭಗವಂತ ಅಂದಾಗ ಅವಾಗ ಕಾಂಕ್ರೀಟ್ ಕಲಿಸಿ ಬೇಗ ಅಂತ ಹೇಳ್ಬಿಟ್ಟು ಮಂಡ್ಯ ಮೇಲೆ ಕೈ ಮಾಡ್ತಾರೆ. ಸ್ವಾಮಿ ಬಗ್ಗೆ ಕರೆಕ್ಟಾಗಿ ಆ ಸೂತ್ರ ಆ ಕಾಂಕ್ರೀಟ್ ಕಲಿಸಿ ಹಾಕಿ ಆವಾಗ ಅಲ್ಲೇ ಸ್ಟಾಪ್ ಆಗ್ತಾನೆ ಭಗವಂತ. ಆದ್ಮೇಲೆ ಪ್ರತಿನಿತ್ಯ ಇಲ್ಲಿ ಕಡೆ ಹಂಚಿ ಮನೆ ಏನಿತ್ತು ಅದು ತಗೊಂಡು ಇಲ್ಲಿ ಮನೆ ಕಟ್ಟಿ ಅರ್ಚಕರಿಗೆ ಪ್ರತಿನಿತ್ಯ ಪ್ರತಿ ನೈವೇದ್ಯ ಪ್ರತಿನಿತ್ಯ ಪೂಜೆ ಆಗಬೇಕು ಅಂತ ಒಂದು ಭಗವಂತ ನಯಿಸ್ತಾರೆ. ಇಲ್ಲಿ ಯಾವಾಗ ಜನ ಶುರುವಾಗ್ತಾರೆ ಬರೋಕ್ಕೆ, ಇಲ್ಲಿ ಮೈ ಕಡ್ತ ತೀಟೆ ಏನೇ ಇದ್ರು ಈ ಬಾವಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಬಾವಿಲಿ ಒಳ್ಳೇದಾಗುತ್ತೆ. ಮತ್ತು ಈಗ ಬೇಡ್ಕೊಂಡ್ರೆ ಮಕ್ಕಳುಗಳಾಗುತ್ತೆ. ಕಷ್ಟ ಸುಖ ಏನೇ ಇದ್ರು ಭಗವಂತ ಒಳ್ಳೇದು ಮಾಡ್ತಾನೆ. ಇದಾರು ಕೆತ್ತನೆ ಮಾಡಿರೋದಲ್ಲ ಉದ್ಭವ ಮೂರ್ತಿ, ಇದು ಬೆಳ್ಕೊಂಡು ಬರ್ತಾನೆ ಇದೆ. ಅದು ತಳಗಳು ಗೊತ್ತಿರಲಿಲ್ಲ, ಸಿಕ್ಕಾಗ ಇಷ್ಟಿತ್ತು. ಅದೇ ಬತ್ತಾ ಅದೇ ಹೈಟಾಗಿ ಕೂಡ ಲಿಂಗ ಬೆಳ್ಕೊಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ. ಇದು ಬರುವಂಥ ಭಕ್ತರು ಹೆಚ್ಚಾಗಿ ಯಾವ ಥರ ಭಕ್ತರು ಬರ್ತಾರೆ? ಜನ ಕಷ್ಟಕ್ಕೋಸ್ಕರ ಬರೋದು, ಯಾರು ಸುಮ್ಮನೆ ಬರುವಂಥ ಜನಗಳಲ್ಲ ಈಗಿನ ಕಾಲದಲ್ಲಿ. ಅದು ನಾವು ಇದು ಕಷ್ಟಗಳು ಮಕ್ಕಳು ಇರಲ್ಲ, ಕೆಲವರಿಗೆ ಜಮೀನು ವಿಚಾರ ಆಗ್ಬೋದು, ಏನೇ ಒಂದು ತೊಂದರೆ ಮೈಗೆ ತೊಂದರೆ ಆಗ್ಬೋದು, ಪೀಡೆ ಪಿಚಾಚಿ ಗಾಳಿ ಏನೇ ಇದ್ರು ಭಗವಂತ ಒಳ್ಳೇದು ಮಾಡುವಂತ ಕೇಳ್ಕೊತಾರೆ. ಕೇಳ್ಕೊಂಡಾಗ ಭಗವಂತನ ಮೇಲೆ ಒಂದು ಪ್ರಸಾದ ಬರ್ತೀವಿ, ಗಂಡು ಪ್ರಸಾದ ಬರ್ತೀವಿ. ಒಳ್ಳೇದಾಗಿರ್ತದೆ, ಹೊರಗಡೆ ಕೊಡ್ತಾನೆ ಇಲ್ಲ ಎಡಗಡೆ ಕೊಡ್ತಾನೆ. ಹೊರಗಡೆ ಕೊಟ್ಟರೆ ಖಂಡಿತ ಒಳ್ಳೇದಾಗುತ್ತೆ. ಇಲ್ಲಿ ಬಾವಿ ಬಂದು ಸ್ನಾನ ಮಾಡಿ ಅವ್ರ ಕಷ್ಟ ಸುಖ ಮೈ ಕೈ ನೋವು ಈ ಕಜ್ಜಿ ಏನಿದೆ ಚರ್ಮದ ಕಾಯಿಲೆ ಮನೋರೋಗ ಇದ್ರೆ ಭಗವಂತ ಒಳ್ಳೇದು ಮಾಡ್ತಾನೆ. ಕಷ್ಟ ಬೇಡ್ಕೊಂಡಂತವ್ರಿಗೆ ಒಳ್ಳೇದು ಮಾಡ್ತಾನೆ ಭಗವಂತ. ಪ್ರತಿ ಸೋಮವಾರ ಶುಕ್ರವಾರ ಬುಧವಾರ ಪ್ರತಿ ವಾರದ 4 ಪ್ರತಿ 7 ದಿನ ಪೂಜೆ ಮಾಡ್ತೀವಿ. ಭಕ್ತಾದಿಗಳು ಭಾನುವಾರ ಸೋಮವಾರ ಶುಕ್ರವಾರ ಜಾಸ್ತಿ ಬರ್ತಾರೆ. ಬಂದು ಭಗವಂತ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇವಾಗ ಇಲ್ಲಿ ವರ್ಷಕ್ಕೊಂದ್ಸರಿ ನಡೆಯುವಂಥ ಉತ್ಸವ ಯಾವ ಥರ ಇರ್ತದೆ? ಪ್ರತಿ ವರ್ಷ ಮಾಘ ಮಾಸದಲ್ಲಿ, ಜನವರಿ ಮಾಘ ಮಾಸದಲ್ಲಿ ಅಮಾವಾಸ್ಯೆ ಟೈಮಲ್ಲಿ, ಅಮಾವಾಸ್ಯೆ ಹಿಂದೆ ಮುಂದೆ ಆಗೋದು ಸೋಮವಾರ ಮಂಗಳವಾರ ಇಲ್ಲಿ ದೇವಮಠದ ಸ್ವಾಮೀಜಿಗಳು ಬಂದು ನಡೆಸ್ಕೊಳ್ಬೇಕು. ಇಲ್ಲಿ ದೇವಮಠದ ಸ್ವಾಮೀಜಿ ಬರ್ತಾರೆ. ಇಲ್ಲಿಗೆ ಪ್ರತಿನಿತ್ಯ ಬಂದಾಗ ಇಲ್ಲಿ ಎಡವಾರ ನಡೀತದೆ, ರುದ್ರಾಭಿಷೇಕ, ಹೋಮ, ಊರೆಲ್ಲ ಎಡವಾರ ಉತ್ಸವ ಆಗುತ್ತೆ, ಕೊಂಡ ಆಗುತ್ತೆ. ವರ್ಷಕ್ಕೊಂದ್ಸರಿ ಕೊಂಡ ಉತ್ಸವ ಕೂಡ ನಡೀತದೆ. ರಥೋತ್ಸವ ಆಗುತ್ತೆ, ಅಲ್ಲರ್ವಿ ಸೇವೆ ಆಗುತ್ತೆ, ಅರ್ಕೆ ಮೆರವಣಿಗೆ ಆಗುತ್ತೆ, ಇಷ್ಟು ಕಾರ್ಯಕ್ರಮ ಆಗುತ್ತೆ. ದೀಪಾವಳಿಯಲ್ಲಿ 4 ವಾರ 1 ತಿಂಗಳ ಕಾಲ ಸ್ವಾಮಿಗೆ ಅನ್ನದಾನ ನಡೀತದೆ. ತಿಂಗಳಲ್ಲಿ 4 ಸೋಮವಾರ ದೀಪಾರಾಧನೆ ನಡೀತದೆ. ಆಯ್ತಾ, ದಸರಾ ಟೈಮಲ್ಲಿ ಉಯ್ಯಾಲೆ ಮೇಲೆ 5 ದಿವಸ ಆ ಉಯ್ಯಾಲೆ ಕೂರಿಸಿ ಅದು ಪೂಜೆ ಮಾಡ್ತೀವಿ. ಶಿವರಾತ್ರಿಯಲ್ಲಿ ರುದ್ರಾಭಿಷೇಕ, ಹೋಮ, ಅಲಂಕಾರ, ಅಭಿಷೇಕ, ಊಟ ಎಲ್ಲ ಹಾಕಿ ಪ್ರಸಾದ ಮಾಡಿ ಭಗವಂತನಿಗೆ ಮಾಡ್ತೀವಿ. ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮ ನಡೀತದೆ. ಮತ್ತೆ ಕಾರ್ಯಕ್ರಮ ನಡೆಯುತ್ತಲ್ಲ, ರಥೋತ್ಸವ ಎಲ್ಲ ಸ್ವಾಮೀಜಿಯವರೆಲ್ಲ ಬಂದು ನಡೆಸ್ಕೊಡ್ತಾರೆ ಅಂತ ಅಂದ್ರಲ್ಲ, ಇಲ್ಲಿ ಎಲ್ಲ ಸುತ್ತ ಕಾಡು ಮಧ್ಯದಲ್ಲಿ ಇದು ಸ್ವಾಮಿ ನಡೆಸಿರೋದು ಸ್ನೇಹಿತರೆ. ಸುತ್ತ ಎಲ್ಲ ಕಾಡೇ ಬರೋದು ಸ್ನೇಹಿತರೆ. ಮಧ್ಯದಲ್ಲಿ ಬಂದ್ಬಿಟ್ಟು ಸ್ವಾಮಿ ನಡೆಸಿರೋದು. ನಡೆಸಾದ್ಮೇಲೆ ಇಲ್ಲಿ ಈ ಥರ ತೊಡಗುತ್ತರಿಗೆಲ್ಲ ನಿವಾರಣೆ ಆಗಿ ಎಲ್ಲ ಥರದ್ದು ಅವ್ರಿಗೇನು ಸಮಸ್ಯೆ ಇದೆ ಅವೆಲ್ಲ ನಿವಾರಣೆ ಆಗಿರೋದ್ರಿಂದ ಸ್ವಾಮಿನ ವಾರಕ್ಕೆ ಎಷ್ಟು ಪ್ರತಿನಿತ್ಯ ಮಾಡ್ತೀವಿ. ಶನಿವಾರ ಮಂಗಳವಾರ ಜನ ಯಾರು ಬರೋದಿಲ್ಲ, ಪ್ರತಿನಿತ್ಯ ಜನ ಬರ್ತಾರೆ. ಬೆಳಿಗ್ಗೆ 7ರಿಂದ 10 ಗಂಟೆಗೆ ಜನ ಬರ್ತಾನೆ ಇರ್ತಾರೆ. ಬೆಳಿಗ್ಗೆ ಪ್ರತಿ ಅಮಾವಾಸ್ಯೆ ರುದ್ರಾಭಿಷೇಕ ವಿಶೇಷ ಅಲಂಕಾರ ಪ್ರಸಾದ ಇರ್ತದೆ. ಬೆಳಗ್ಗೆ ಸಾಯಂಕಾಲ ಪ್ರತಿ ಅಮಾವಾಸ್ಯೆ ತಂದಿರ್ತೀವಿ. ಕಾರ್ಯಕ್ರಮ ವಿಶೇಷ ದಿನ ಹಬ್ಬ ಹರಿದಿನಗಳಲ್ಲಿ ಸಾಯಂಕಾಲ ಓಪನ್ ಆಗಿರುತ್ತೆ. ಬಾಕಿ ದಿನ ಬೆಳಗ್ಗೆ 4 ಗಂಟೆ ಬರ್ತೀವಿ. ಬೆಳಿಗ್ಗೆ ಪೂಜೆಗೆ 6 ಗಂಟೆ ಪೂಜೆ ಮುಗಿಯುತ್ತದೆ, ಕ್ಲೋಸ್ ಮಾಡ್ತೀವಿ. 7:30 ಮೇಲೆ ಓಪನ್ ಮಾಡಿದ್ರೆ 10 ಗಂಟೆ ಯಾರು ಮಾಡ್ಕೊಡ್ತೀವಿ ಪೂಜೆ. ಅಕಸ್ಮಾತ್ ಮಿಸ್ ಆದ್ರೂ ಈಗ ಮನೆ ಕರೆದ್ರೆ ನಾವು ಮಾಡ್ಕೊಡ್ತೀವಿ ಪೂಜೆ. ಸರಿ. ಇವಾಗ ನಿಮ್ಗೆ ಎಷ್ಟನೇ ತಲೆಮಾರಿ ಪೂಜೆ ಮಾಡ್ತಾರೆ? ನಮ್ದು ಇದು 7ನೇ ತಲೆಮಾರಿ. ಇದು 7ನೇ ತಲೆಮಾರಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಸ್ನೇಹಿತರೆ. ಇದು ಲೊಕೇಶನ್ ಅಡ್ರೆಸ್ ಎಲ್ಲಿರ್ತದೆ ಅಂತ ನಿಮ್ಮ ಬಾಯಿ ಪ್ರೇಕ್ಷಕರು ಹೇಳ್ತೀರಾ? ಇದು ಕನಕಪುರದಿಂದ 11 ಕಿಲೋಮೀಟರ್ ದೇವಸ್ಥಾನಕ್ಕೆ ಸುಳಿಘಟ್ಟ ಅಂತ ಮಲೆನಾಡು ಮಾರ್ಗ ಚಾಕ್ನಳ್ಳಿ ಗೌಡಳ್ಳಿ ಮಾರ್ಗ ಬಂದು ಕಡವೆಕಟ್ಟಲ್ಲಿ ಕ್ರಾಸ್ ಬರುತ್ತೆ. ಈ ಕಡೆ ಬಂದರೆ 11 ಕಿಲೋಮೀಟರ್ ಇದೆ. 11 ಕಿಲೋಮೀಟರ್ ಒಳಗೆ ಬಂದರೆ 3 ಕಿಲೋಮೀಟರ್ ಕಾಡಿದೆ. ತಾಳಬೆಟ್ಟ ಅಂತ ಮಾಡಿದ್ವಿ. ಮಾದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಇದೆ ಮಾಲಿಂಗ ಸ್ವಾಮಿಗಳು ವಾಗ್ದಾನ ನಡೆದಿರೋ ಇಲ್ಲಿ 2ನೇ ಮಾದೇಶ್ವರ ಬೆಟ್ಟ ಆಗುತ್ತೆ ಅಂತ, ಅದೇ ಥರ 2ನೇ ಮಾದೇಶ್ವರ ಬೆಟ್ಟ ಥರನೇ ಇದೆ. ಇಲ್ಲಿ ತಾಳಬೆಟ್ಟ ಮಾಡಿದ್ವಿ. ತಾಳಬೆಟ್ಟ ಬಿಟ್ಟರೆ ಕಾಡು ಸ್ಟಾರ್ಟ್ ಆಗುತ್ತೆ. 3 ಕಿಲೋಮೀಟರ್ ಕಾಡಲ್ಲಿ ಬಂದರೆ ಸ್ಟಾರ್ಟಿಂಗ್ ಸಿಗೋದೇ ನಿಮಗೆ ಮಾದೇಶ್ವರ ದೇವಸ್ಥಾನ. ಕೆರೆ ಇದೆ, ದೇವಸ್ಥಾನ ಇದೆ. ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇವ್ರ ನಂಬರ್ ಕೂಡ ಹಾಕಿರ್ತೀನಿ ಸ್ನೇಹಿತರೆ. ತುಂಬಾ ವಿಶೇಷವಾದಂಥ ಜಾಗ ಸ್ನೇಹಿತರೆ. ಈ ಥರ ಅಪರೂಪ ಸಿಗುವಂಥದ್ದು. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ. ಸ್ವಾಮಿ ಏನೇನಿದೆ ಸಮಸ್ಯೆ ಇರುತ್ತೆ ದಯವಿಟ್ಟು ಸ್ವಾಮಿ ಹತ್ರ ಕೇಳ್ಕೊಳ್ಳಿ, ನಿವಾರಣೆ ಆಗುತ್ತೆ ಅಂತ ನಾನು ಹೇಳ್ತಾ ಸ್ನೇಹಿತರೆ.
ಯಾರೋ ಕೂಡ ನೀವು ಬಂದು ಕೂಡ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ, ನೀವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಅದು ಉದ್ಭವ ಆಗೋ ಒಂದು ಮೂರ್ತಿ ನೋಡೋದೇ ವಿಶೇಷತೆ ಸ್ನೇಹಿತರೆ. ಅದ್ರಲ್ಲಿ ಅಪರೂಪ ಎಷ್ಟೋ ಕೆತ್ತನೆ ಮಾಡಿ ಎಲ್ಲ ಇದು ಮಾಡಿರ್ತಾರೆ, ಬಟ್ ಅದಾಗ ಉದ್ಭವ ಆಗಿರುವಂಥದ್ದು ಈ ಸ್ಥಳ ಸ್ನೇಹಿತರೆ. ಪವಿತ್ರವಾದ ಸ್ಥಳ. ಈ ಸ್ಥಳಕ್ಕೆ ಒಂದ್ಸರಿ ವಿಸಿಟ್ ಕೊಡಿ. ನಿಮ್ಗೇನಿದೆ ನಿಮ್ದೇನು ಸಮಸ್ಯೆ ಇದ್ರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಲಾಸ್ಟ್ ನಂಬಿಕೆ ಇಟ್ಕೋಬೇಕು, ಬೇರೆ ಏನಿಲ್ಲ. ಭಗವಂತ ನಂಬಿಕೆ ಇಟ್ಕೊಂಡು ಬಂದು ಕಷ್ಟ ಬೇಡಿಕೆ ಆದರೆ ಏನೋ ಬರೋದು ನಾಳೆ ಹೋಗೋದು, ಏನೋ ಪ್ಯಾಷನ್ ಬಂದರೆ ಬರೋಕ್ಕೆ ಹೋಗಬೇಡಿ. ಇಲ್ಲಿ ಭಕ್ತಿಯಿಂದ ಬಂದು ನಂಬಿ ಭಗವಂತ ನಂಬಿ ನಿಮ್ಮ ಕಷ್ಟ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ಒಂದು ಬೇಕು 100ಕ್ಕೆ 100 ನಿವಾರಣೆ ಆಗುತ್ತೆ. ಭಕ್ತಿ ಬೇಕು, ನಂಬಿಕೆ ಬೇಕು. ನಂಬಿಕೆ ಇಟ್ಕೊಂಡು ಬಂದರೆ ಖಂಡಿತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಗವಂತ ನಂಬಿ ಬನ್ನಿ, ಸ್ವಾಮಿನ ಆಶೀರ್ವಾದ ಪಡೆಯಿರಿ, ನಿಮ್ಗೆ ಒಳ್ಳೆಯದು. ಇನ್ನೊಂದು ವಿಶೇಷ ಸ್ನೇಹಿತರೆ, ಇಲ್ಲಿ ಈ ಪ್ರಕೃತಿ ನೋಡೋದೇ, ಪ್ರಕೃತಿ ಮಧ್ಯ ಇದೆ, ಮಧ್ಯ ಊರು ಬರುತ್ತೆ, ಸುತ್ತ ಕಾಡ ಬರುತ್ತೆ. ಈಗ ನೋಡೋದೇ ಒಂದ್ಸಲ ಒಂದು ಸುಂದರವಾಗಿದೆ ಸ್ನೇಹಿತರೆ. ಈ ಒಳ್ಳೆ ಸಮಯ ಇದೆ. ಈ ಸಮಯದಲ್ಲಿ ಬಂದು ನೋಡಿ ಸ್ನೇಹಿತರೆ. ವಿಶೇಷ ಪೂಜೆ ಕೂಡ ನಡೆಸ್ತಾರೆ. ಬಂದು ಭಗವಂತನ ಹತ್ರ ಕೇಳ್ಕೊಳ್ಳಿ, ಖಂಡಿತ ನೆರವೇರಿಸ್ತಾನೆ ಅಂತ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು IYB ಯೂಟ್ಯೂಬ್ ಚಾನಲ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮುಂದೆ ಹೆಚ್ಚಿನ ಪ್ರಾಚೀನವಾದಂಥದ್ದು ತುಂಬ ಹಳೆಯ ತಲೆಮಾರಿಂದ ಬಂದಂಥ ದೇವಸ್ಥಾನಗಳನ್ನ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ನೋಡಿಬಿಡಿ. ನೋಡಿದ ತಕ್ಷಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದೂ ಧರ್ಮನ ನಾವು ಈ ತಲೆಮಾರಿನ ಉಳಿಸ್ಕೊಂಡು ಹೋದ್ರೆ ನಮ್ಮ ಮುಂದಕ್ಕೆ ನಾವು ಇದಾಗೋದು. ಎಷ್ಟು ನಾವು ನೋಡಿ ಆದಿ ಅಂತ್ಯದಲ್ಲಿರುವಂಥ ಹಿಂದೂ ಧರ್ಮ ಇದು ನಮ್ಮ ಸ್ನೇಹಿತರೆ. ಅದರಲ್ಲೂ ಕೂಡ ಶಿವ ಕೂಡ ಅದರಲ್ಲಿ ಒಬ್ಬ ಹಿಂದೂ ಧರ್ಮ ಸ್ಥಾಪನೆ ಮಾಡಿರ್ತಾರೆ, ಅವರ ಮೂಲ ಪುರುಷ. ಅದಕ್ಕೋಸ್ಕರ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಯಾರು ಮಾಡ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ದಯವಿಟ್ಟು ಲೈಕ್ ಕೊಡಿ. ಏನೇನು ಮಿಸ್ಟೇಕ್ಸ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಾಮೆಂಟ್ಸ್ ಹಾಕಿ. ಮತ್ತು ಇನ್ನೂ ಹೆಚ್ಚಿನ ಇದನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಲಾಸ್ಟಲ್ಲಿ ನಿಮ್ಮ ಪ್ರೇಕ್ಷಕರಿಗೆ ದೇವ್ರ ಮುಖಾಂತರ ಒಳ್ಳೆ ಯಾವ ಥರ ಹೇಳ್ತೀರಾ? ಅದೇ ಭಗವಂತ ನಂಬಿ, ಭಗವಂತನ ಆತ್ಮವಿಶ್ವಾಸ ಇಟ್ಕೊಳ್ಳಿ, ಭಕ್ತಿ ಇಟ್ಕೊಳ್ಳಿ, ನಂಬಿಕೆ ಮೇನ್ ಇಲ್ಲಿ. ನಂಬಿಕೆ ಇಟ್ಕೊಂಡು ಬಂದ್ರೆ ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ಏನೋ ಬರಬೇಕು, ಏನೋ ಹೇಳೋರೆ ಮಾಡ್ತಾನೆ, ಕೈ ಮುಗಿಯೋಣ ಹೋಗೋಣ, ಅವ್ರು ಏನು ಹೇಳ್ತಾರೆ ಮಾಡೋದು ಅಂತ ದಯವಿಟ್ಟು ಬರ್ಬೋದು. ದಯವಿಟ್ಟು ಭಕ್ತಿಯಿಂದ ಬಂದು ನಂಬಿಕೆ ಇಟ್ಕೊಳ್ಳಿ. ಭಗವಂತ ಮಾದಪ್ಪನೇ ಅಂತಲ್ಲ, ಪ್ರತಿಯೊಂದು ದೇವರು ಯಾವುದೇ ದೇವರು ಮಾಡಬೇಕು, ನೀವು ನಂಬಿಕೆಯಿಂದ ಭಕ್ತಿಯಿಂದ ಮಾಡಿ ಖಂಡಿತ ಭಗವಂತ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ, ಒಳ್ಳೆಯದಾಗಿ ಆಗುತ್ತೆ. ಭಗವಂತ ಇಲ್ಲದೆ ಈ ಪ್ರಪಂಚ ಇಲ್ಲ, ಭಗವಂತನ ಮೇಲೆ ನಿಂತಿರೋದು. ನಂಬಿ ಭಗವಂತನ ಖಂಡಿತ ಒಳ್ಳೇದು ಮಾಡ್ತಾನೆ. ಏನ್ ಮಹೇಶ್ ನಂಬಿ ಬನ್ನಿ ಸ್ನೇಹಿತರೆ, ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಣ್ಣ ವಿಡಿಯೋನ ಮುಂದೆ ತಂದಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಅರ್ಧ ನೋಡ್ಬೇಡಿ ಸ್ನೇಹಿತರೆ. ಫುಲ್ ನೋಡಿದ್ರೆ ಇವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸ್ವಾಮಿ ಹೇಗೆ ಉದ್ಭವ ಆಗಿದ್ದು, ಹೇಗೆ ಬಂದಿದ್ದು, ಸ್ವಾಮಿ ಹೇಗೆ ನೆಲೆಗೊಂಡಿದ್ದು ಅಂತೆಲ್ಲ ಕೇಳೋದೇ ಒಂಥರ ವಿಶೇಷವಾದಂಥ. ಈ ಥರದೆಲ್ಲ ಕೇಳಿದ್ರೆ ನಮ್ಮ ಜೀವನದ ಸಾರ್ಥಕ ಆಗೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರಿಗೆ ಎಲ್ಲರೂ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಪವಿತ್ರ ಸ್ಥಳ ಒಂದ್ಸರಿ ವಿಸಿಟ್ ಕೊಡಿ, ನೋಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ನಿಮ್ದು ಏನೇ ಕಷ್ಟ ಇದ್ರು ಕಳೆಯುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಸ್ನೇಹಿತರೆ. ಜೈ ಮಾದೇಶ್ವರ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.